ಪಂಚರಾಜ್ಯಗಳ ವೋಟಿಂಗ್ ಮುಗಿಲಿ ಅನ್ನುವಂಥದ್ನೇ ಕಾಯ್ತಾ ಇದ್ದಂತ ಕೇಂದ್ರದ ಬಿಜೆಪಿ ಸರ್ಕಾರ ಮುಗಿತಿದ್ದ ಹಾಗೆ ಅಸಲಿ ಆಟ ಶುರುವಾದಂತೆ ಕಾಣಿಸ್ತಾ ಇದೆ ಸ್ಪಷ್ಟವಾಗಿ. ಯಾವುದೆಲ್ಲ ಬೆಲೆ ಏರಿಕೆ ಆಗಬಹುದು ಅನ್ನುವಂಥ ನಿರೀಕ್ಷೆ ಇತ್ತು, ಆ ಬೆಲೆಗಳು ಏರಿಕೆ ಆಗ್ತಾ ಇದೆ. ಆದರೆ ಶಾಕ್ ಕೊಡುವ ರೀತಿಯಲ್ಲಿ ಏರಿಕೆ ಆಗಿರೋದು. 100-200 ರೂಪಾಯಿ ಏರಿಕೆ ಆಗ್ಬೋದು ಅನ್ಕೊಂಡಿದ್ರು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ರೇಟ್ ಅನ್ನ, ಆದ್ರೆ 1000 ರೂಪಾಯಿವರೆಗೂ ಏರಿಕೆ ಆಗಿದೆ. 9 ರೂಪಾಯಿ ಕಡಿಮೆ ಅಷ್ಟೇ. 991 ರೂಪಾಯಿ ದರವನ್ನ ಏರಿಕೆ ಮಾಡಿರುವಂಥದ್ದು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ರೇಟ್ ಅನ್ನ ಕೇಂದ್ರ ಸರ್ಕಾರ ಬರೆ ಮೇಲೆ ಬರೆ ಎಳಿತಾನೇ ಇದೆ. ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ರೇಟ್ ಅನ್ನ ಜಾಸ್ತಿ ಮಾಡಿರುವಂಥದ್ದು. ಹೋಟೆಲ್ಗಳಲ್ಲಿ ಟೀ, ಕಾಫಿ, ತಿಂಡಿ, ಊಟದ ದರ ಏರಿಕೆ ಆಗಿದೆ. ಎಂದಿನಿಂದಲೇ ಹೋಟೆಲ್ನಲ್ಲಿ ಊಟ ತಿಂಡಿ ಬೆಲೆ ಏರಿಕೆ, ಮತ್ತು ಅವರು ಕೂಡ ನಷ್ಟವನ್ನು ಹೇಗಾದರೂ ಸರಿದೂಗಿಸ್ಬೇಕಲ್ಲ. ಸೊ ಹೀಗಾಗಿ ಹೋಟೆಲ್ನಲ್ಲಿ ಊಟ ತಿಂಡಿ, ಕಾಫಿ, ಟೀ, ಹಾಲು ಎಲ್ಲದರ ರೇಟು ಕೂಡ ಜಾಸ್ತಿ. ಹೋಟೆಲ್ಗಳಲ್ಲಿ 10% ದರ ಏರಿಕೆ ಸಾಧ್ಯತೆ ಇದೆ. ದರ ಏರಿಕೆ ಅನಿವಾರ್ಯ, ಇಲ್ಲ ಅಂದ್ರೆ ಹೋಟೆಲ್ ಮುಚ್ಚಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಹೋಟೆಲ್ ಮಾಲೀಕರು. ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ PC ರಾವ್ ಅವರು ಮಾತನಾಡಿದ್ರು. ಮೊದಲೇ ಹೋಟೆಲ್ಗಳಿಗೆ ಗ್ಯಾಸ್ ಸಿಗ್ತಾ ಇಲ್ಲ, ಗ್ಯಾಸ್ಗಳ ಅಭಾವ ಇದೆ, ಗ್ಯಾಸ್ ಸಿಲಿಂಡರ್ಗಳ ಅಭಾವ. ಅದನ್ನ ಬ್ಲಾಕ್ ಮಾರ್ಕೆಟ್ ಅಲ್ಲಿ ತಗೊಳ್ತಾ ಇದ್ರು. 3,000, 4,000, 5,000, 6,000 ರೂಪಾಯಿ ಎಲ್ಲ ಕೊಟ್ಟು ತಗೊಳ್ತಾ ಇದ್ರು. ಎಷ್ಟೋ ಹೋಟೆಲ್ಗಳು ಈಗ ಆಲ್ರೆಡಿ ಮುಚ್ಕೊಂಡು ಹೋಗಿದಾವೆ, ನಡ್ಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ, ಗ್ಯಾಸ್ ಇಲ್ದಿರುವಂತ ಹಿನ್ನೆಲೆಯಲ್ಲಿ. ಈಗ ಈ ರೇಟ್ ಕೂಡ ಜಾಸ್ತಿ ಆದಂತ ಹಿನ್ನೆಲೆಯಲ್ಲಿ ಚಿಕ್ಕ ಪುಟ್ಟ ಹೋಟೆಲ್ನವರಂತೂ ಹೋಟೆಲ್ ನಡೆಸೋದೇ ಕಷ್ಟ ಆಗುತ್ತೆ. ಇದು ಚೈನ್ ಲಿಂಕು, ಬೇರೆದಕ್ಕೂ ಕೂಡ ಹೊಡ್ತಾ ಬೀಳುತ್ತೆ. ಈಗ ಫುಡ್ ರೇಟ್ ಅನ್ನ ಕೂಡ ಜಾಸ್ತಿ ಮಾಡಬೇಕಾಗುತ್ತೆ. ಊಟ ತಿಂಡಿ ಕಾಫಿ ಟೀ ಎಲ್ಲ ಹೇಳ್ತಾ ಇದ್ನಲ್ಲ, ಅದೆಲ್ಲದರ ರೇಟು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇದೆಲ್ಲದಕ್ಕೂ ಕಾರಣ ಏನು? ಕೇಂದ್ರ ಸರ್ಕಾರ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ರೇಟ್ ಅನ್ನ ಜಾಸ್ತಿ ಮಾಡಿರುವಂತ ಹಿನ್ನೆಲೆಯಲ್ಲಿ ಮತ್ತಷ್ಟು ಆರ್ಥಿಕವಾಗಿ ಹೊಡ್ತಾ ಬೀಳ್ತಾ ಇದೆ ಹೋಟೆಲ್ಗೆ. ಇನ್ನು ಕಮರ್ಷಿಯಲ್ ಸಿಲಿಂಡರ್ ಬೆನ್ನಲ್ಲೇ ಆಟೋ LPG ದರ ಕೂಡ ಏರಿಕೆ ಆಗಿದೆ. ಆಟೋ LPG ಬೆಲೆ ಲೀಟರ್ಗೆ ₹5.73 ಏರಿಕೆ ಆಗಿದೆ. ₹5.73 ಏರಿಕೆ ಆಗಿರುವಂಥದ್ದು. 1 ಲೀಟರ್ ಆಟೋ LPG ದರ 95.08 ರೂಪಾಯಿ, 95.08 ರೂಪಾಯಿ ಜಾಸ್ತಿ ಆಗಿದೆ. ಬಿಫೋರ್ ಎಷ್ಟಿತ್ತು? ಯುದ್ಧ ಆರಂಭ ಆಗ್ಲಿಕ್ಕೂ ಮುಂಚೆ, ಫೆಬ್ರವರಿ 28ಕ್ಕೂ ಮುಂಚೆ 65-70 ರೂಪಾಯಿ ಇತ್ತು. ಒಂದೇ ಸಲ ಜಾಸ್ತಿ ಆಗ್ತಾನೆ ಹೋಗ್ತದೆ ಎಲ್ಲದು. ನೆಕ್ಸ್ಟ್ ಪೆಟ್ರೋಲ್ ಡೀಸೆಲ್ ಸರದಿ ಇದೆ, ಕಾದ್ ನೋಡ್ಬೇಕು ಅದನ್ನ ಎಷ್ಟು ಜಾಸ್ತಿ ಮಾಡ್ತಾರೆ ಅಂತ. ಸರ್ಕಾರಿ ಸ್ವಾಮ್ಯದ ಆಟೋ LPG ದರ ಹೆಚ್ಚಳ. ಖಾಸಗಿ ಬಂಕ್ಗಳಲ್ಲಿ ಒಂದೊಂದು ರೇಟ್ ಫಿಕ್ಸ್ ಆಗಿದೆ. ಖಾಸಗಿ ಬಂಕ್ಗಳಲ್ಲಿ ಅವ್ರು ಯದ್ವಾ ಈಗ ಆಲ್ರೆಡಿ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಕೆಲವೊಂದು ಕಡೆ 110 ಇದೆ, ಕೆಲವೊಂದು ಕಡೆ 115, 120 ಈ ರೀತಿಯಾಗೆಲ್ಲ ಇದೆ. ಆದರೆ ಸರ್ಕಾರಿ ಸ್ವಾಮ್ಯದ ಗ್ಯಾಸ್ ಬಂಕ್ಗಳಲ್ಲಿ 95 ರೂಪಾಯಿಗೆ ತಂದು ನಿಲ್ಲಿಸಿದ್ದಾರೆ. ಆಟೋ ಪ್ರಯಾಣ ದರ ಇನ್ನಷ್ಟು ಏರಿಕೆ ಆಗುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಯಾವುದೇ ಬೆಲೆ ಏರಿಕೆ ಆದರೂ ಕೂಡ ಯಾವಾಗಲೂ ನಾವು ಮಾತನಾಡ್ತಾ ಇರ್ತೀವಲ್ಲ, ಒಂದು ಚೈನ್ ಲಿಂಕ್, ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಏನಾದರೂ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆದರೆ ಎಲ್ಲ ರೇಟು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸಾಗಾಣಿಕೆ ವೆಚ್ಚ ಅದು ಇದು ಅಂದ್ಕೊಂಡು ಸೊ ಎಲ್ಲ ರೇಟು ಕೂಡ ಅದ್ರ ಮೇಲೆ ಪರಿಣಾಮ ಬೀರುತ್ತೆ. ಸದ್ಯಕ್ಕೀಗ ಗ್ಯಾಸ್ ಸಿಲಿಂಡರ್ಗಳ ಸರದಿ, ಗೃಹ ಬಳಕೆಯ ಸಿಲಿಂಡರ್ ಸದ್ಯಕ್ಕಿನ್ನೂ ಜಾಸ್ತಿ ಆಗಿಲ್ಲ, ಗೊತ್ತಿಲ್ಲ ಅದಕ್ಕೆ ಯಾವ ರೀತಿಯ ಶಾಕ್ ಕೊಡ್ತಾರೆ ಅಂತ. ಕಮರ್ಷಿಯಲ್ ಸಿಲಿಂಡರ್ ಆಟೋ LPG ದರ ಏರಿಕೆ, ಬೆಲೆ ಏರಿಕೆ ವಿರುದ್ಧ ಕಿಡಿಕಾರಿದ್ದಾರೆ AICC ಅಧ್ಯಕ್ಷ, ರಾಜ್ಯಸಭೆಯ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ. ಕೇಂದ್ರ ಸರ್ಕಾರ ಪ್ರತಿಯೊಂದು ವಸ್ತುಗಳ ದರವನ್ನ ಏರಿಸ್ತಾ ಇದೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ದೇಶದ ಜನರಿಗೆ ಬೆಲೆ ಏರಿಕೆಯಿಂದ ಹೆಚ್ಚಿನ ಸಮಸ್ಯೆಯನ್ನ ತಂದಿಟ್ಟಿದ್ದಾರೆ ಅಂತ ಖರ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಮಲ್ಲಿಕಾರ್ಜುನ್ ಖರ್ಗೆ ರಾಜ್ಯಸಭೆಯ ಪ್ರತಿಪಕ್ಷ ನಾಯಕರು, AICC ಅಧ್ಯಕ್ಷರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ ರೇಟ್, ಆಟೋ LPG ದರವನ್ನು ಏರಿಕೆ ಮಾಡಿದಂಥ ಹಿನ್ನೆಲೆಯಲ್ಲಿ. ಏಕೆಂದರೆ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇದೇ ರೀತಿಯಾಗಿ ರೇಟ್ ಜಾಸ್ತಿ ಆದಾಗ ಯಾರೆಲ್ಲ ಬೀದಿಗಿಳಿದು ಹೋರಾಟ ಮಾಡಿದ್ರು, BJP ನಾಯಕರು ತಲೆ ಮೇಲೆ ಸಿಲಿಂಡರ್ ಎಲ್ಲ ಒತ್ಕೊಂಡು ಹೋರಾಟ ಮಾಡಿದ್ರು, ಪ್ರತಿಭಟನೆ ಮಾಡ್ತಾ ಸಿಲಿಂಡರ್ಗಳನ್ನೆಲ್ಲ ಜೋಡಿಸ್ಕೊಂಡು ಹೋರಾಟ ಮಾಡಿದ್ರು. ಜನ ಮರ್ತಿಲ್ಲ. ಈ ಪ್ರಪಂಚದಲ್ಲಿ ಯುದ್ಧ ನಡೆದಿದೆ, ಅದನ್ನು ನಿಲ್ಲಬೇಕು ಮತ್ತು ಅದರಿಂದ ಇಡೀ ಮಾನವ ಕುಲಕ್ಕೆ ಹಾನಿ ಆಗ್ತಾ ಇದೆ. ಎರಡು ದೇಶದ ಕಲಹ ಇವತ್ತು ನೂರಾರು ದೇಶಗಳಿಗೆ ನುಂಗಿದೆ. ನೀವು ನೋಡಿದಂಗೆ ಪೆಟ್ರೋಲ್
ಡೀಸೆಲ್, ಗ್ಯಾಸ್, ಕನ್ಸ್ಯೂಮರ್ ಗೂಡ್ಸ್ ಎಲ್ಲನೂ ಕೂಡ ಇವತ್ತು ಗಗನಕ್ಕೆ ಏರ್ತಾ ಇದೆ. ಅದಕ್ಕೆ ಯುದ್ಧ ನಿಲ್ಲಬೇಕು ಮತ್ತು ಯಾವಾಗಲೂ ಕೂಡ ನಾವು ಪಂಡಿತ್ ಜವಾಹರ್ಲಾಲ್ ನೆಹರೂಜಿಯವರ ಒಂದು ವಿದೇಶ ನೀತಿ ಏನಿತ್ತು ಆ ವಿದೇಶ ನೀತಿಯನ್ನು ಪಾಲನೆ ಮಾಡಿಕೊಂಡೇ ಇರಬೇಕು. ಅಂದಾಗ ಮಾತ್ರ ನಾವು ಬಚಾವ್ ಆಗ್ತೇವೆ. ಇಲ್ಲದ್ರೆ ನಾವು ಯಾರ ಜೊತೆಯಲ್ಲಾದರೂ ಹೊಂದಾಣಿಕೆ ಮಾಡಿಕೊಂಡ್ರೆ ನಮಗೂ ಕೂಡ ತೊಂದರೆ ಆಗ್ತದೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಹಾಗೂ ಆಶಿಕ್ ಮುಲ್ಕಿ. ಹೋಟೆಲ್ ಗ್ಯಾಸ್ ಸಿಲಿಂಡರ್ ರೇಟ್ ಎಲ್ಲ ಜಾಸ್ತಿ ಆಗಿದೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ರೇಟ್ ಜಾಸ್ತಿ ಆಗಿರುವಂಥ ಹಿನ್ನೆಲೆ ದೊಡ್ಡ ಮಟ್ಟದಲ್ಲಿ ಸಂಕಷ್ಟವನ್ನ ಫೇಸ್ ಮಾಡ್ತಾ ಇರುವಂಥದ್ದು ಹೋಟೆಲ್ ಮಾಲೀಕರುಗಳು. ಮೊದಲೇ ಸಂಕಷ್ಟದಲ್ಲಿದ್ರು, ಈಗ ಮತ್ತಷ್ಟು ಸಂಕಷ್ಟವನ್ನ ಎದುರಿಸಬೇಕಾಗಿದೆ. ಇದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ಶರಣು ಹಂಪಿ, ಇಲ್ಲಿ ಮೇನ್ಲಿ ನೋಡ್ತಾ ಇದ್ವಿ ಗ್ಯಾಸ್ ಅಭಾವ ಉಂಟಾಗಿ ಗ್ಯಾಸ್ ಸಿಗದಂಥ ಹಿನ್ನೆಲೆಯಲ್ಲಿ ಅರ್ಧಕ್ಕರ್ಧ ಹೋಟೆಲ್ಗಳು ಬಂದಾಗಿದ್ವು. ಇನ್ನು ಕೆಲವು ಹೋಟೆಲ್ಗಳು ಓಪನ್ ಆದರೂ ಕೂಡ ಸಾಕಷ್ಟು ಫುಡ್ಗಳಿಗೆ ಗೇಟ್ ಪಾಸ್ ಅನ್ನ ಕೊಡಲಾಗಿತ್ತು. ಸಂಕಷ್ಟವನ್ನ ಎದುರಿಸಿದ್ರು. ಈಗ ಮತ್ತೊಮ್ಮೆ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ. 100-200 ರೂಪಾಯಿ ಅಲ್ಲ, 991 ರೂಪಾಯಿ, ಅಂದ್ರೆ ಆಲ್ಮೋಸ್ಟ್ 1000 ರೂಪಾಯಿ. ಎಲೆಕ್ಷನ್ ಮುಗಿಯೋದನ್ನೇ ಕಾಯ್ತಾ ಇದ್ದಂತ ಕೇಂದ್ರ ಸರ್ಕಾರ ದಿಢೀರಂತ ಒಂದೇ ಸಲ ಏರಿಕೆ ಮಾಡುವ ಮುಖಾಂತರ ಬರೆಯನ್ನ ಹಾಕಿದ್ದಾರೆ. ಮತ್ತೊಮ್ಮೆ ಯಾವ ರೀತಿಯಾಗಿ ಸಂಕಷ್ಟವನ್ನು ಎದುರಿಸಬೇಕಾಗಿದೆ. ಇದು ಚೈನ್ ಲಿಂಕ್ ರೀತಿಯಲ್ಲಿ ಎಲ್ಲ ಫುಡ್ ರೇಟು ಕೂಡ ಜಾಸ್ತಿ ಮಾಡಲೇಬೇಕಾದಂತ ಅನಿವಾರ್ಯತೆ ಹೋಟೆಲ್ನವರಿಗೆ ಯಾವ ರೀತಿ ಎದುರಾಗ್ತಾ ಇದೆ ಅಂತ. ಖಂಡಿತ ಪೃಥ್ವಿ, ಯಾಕಂದರೆ ಕಳೆದ ಈಗ ಸದ್ಯಕ್ಕೆ 991 ರೂಪಾಯಿ ಹೆಚ್ಚಳ ಆಗಿರೋದು. ಅದು 100 ರೂಪಾಯಿ ಅಲ್ಲ, 200 ರೂಪಾಯಿ ಅಲ್ಲ. ಕಳೆದ ತಿಂಗಳು ಅಂದರೆ ಒಂದೇ ತಿಂಗಳಲ್ಲಿ 1250 ರೂಪಾಯಿವರೆಗೂ ಕೂಡ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ದರ ಹೆಚ್ಚಳ ಆಗಿದೆ. ಇದರ ಎಫೆಕ್ಟ್ ಕೇವಲ ಹೋಟೆಲ್ ಉದ್ಯಮ ಸಂಕಷ್ಟಕ್ಕೀಡಾಗಿರೋದು ಮಾತ್ರ ಅಲ್ಲ, ಸಾಕಷ್ಟು ಹೋಟೆಲ್ಗಳು ಬಂದಾಗೋಗಿದ್ದಾವೆ ಶಾಶ್ವತವಾಗಿ. ತಾತ್ಕಾಲಿಕವಾಗಿ ಬಂದ್ ಮಾಡಿದಂಥ ಹೋಟೆಲ್ಗಳು ಇನ್ನು ಓಪನ್ ಮಾಡದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಚೈನ್ ಲಿಂಕ್ ರೀತಿಯಾಗಿರೋದು ಕಮರ್ಷಿಯಲ್ ಗ್ಯಾಸ್ ದರ ಈ ರೀತಿ ಹೆಚ್ಚು ಮಾಡಿದ್ರೆ ಇನ್ನೇನು ಮಾಡೋದು? ಅದರ ಹೊರೆ ಸಹಜವಾಗಿ ಗ್ರಾಹಕರಿಗೆ ಮೂಡುತ್ತೆ. ಇಂದಿನಿಂದಲೇ ತಕ್ಷಣದಿಂದಲೇ ದರ ಹೆಚ್ಚಳ ಮಾಡಲಿಕ್ಕೆ ಹೋಟೆಲ್ ಮಾಲೀಕರ ಸಂಘ ಈಗಾಗಲೇ ನಿರ್ಧಾರವನ್ನು ಕೈಗೊಂಡಿದೆ. ಟೀ ಕಾಫಿಯ ದರ 2-5 ರೂಪಾಯಿ ಹೆಚ್ಚಳ ಆದರೆ ಈ ತಿಂಡಿ ಪದಾರ್ಥಗಳ ದರ ಏನಿದೆ ಅದು 5-10 ರೂಪಾಯಿವರೆಗೂ ಕೂಡ ಹೆಚ್ಚಳ ಆಗುವಂಥ ಸಾಧ್ಯತೆ ಇದೆ. ಈ ಕುರಿತು ಸೂಚನೆಯನ್ನು ಕೂಡ ಕೊಡಲಾಗಿದೆ. ಇನ್ನು ಊಟ, ದಕ್ಷಿಣ ಭಾರತ ಉತ್ತರ ಭಾರತದ ಊಟಗಳೇನಿದ್ದಾವೆ ಈ ಊಟದ ದರನೂ ಕೂಡ 10 ರೂಪಾಯಿಂದ 20 ರೂಪಾಯಿವರೆಗೂ ಕೂಡ ಹೆಚ್ಚಳ ಆಗಿದೆ. ಇದು ಗ್ರಾಹಕರಿಗೆ ಸಹಜವಾಗಿ ದೊಡ್ಡ ಹೊಡೆತ ಆಗ್ತಿರೋದು. ಬನ್ನಿ ಈ ಬಗ್ಗೆ ಮಾತಾಡಲಿಕ್ಕೆ ಹೋಟೆಲ್ ಇಲ್ಲಿ ರಾಮಕೃಷ್ಣ ಹೋಟೆಲ್ ಏನಿದೆ, ಪ್ರಿಯದರ್ಶಿನಿ ಹೋಟೆಲ್, ಅದರ ಮ್ಯಾನೇಜರ್ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ದರ ಹೆಚ್ಚಳ ಮಾಡಿಲ್ಲ ನೀವು ಕಳೆದ 1 ವರ್ಷದಿಂದನೂ ಕೂಡ, ಈಗ ಅನಿವಾರ್ಯನಾ ಇದು ರೇಟ್ ಜಾಸ್ತಿ ಮಾಡೋದು ಅನಿವಾರ್ಯ ಆಗಿದೆ. ಇವಾಗ ಇದ್ದಕ್ಕಿದ್ದಂಗೆ 991 ರೂಪಾಯಿ ಗ್ಯಾಸಿಗೆ ಇವತ್ತು ಜಾಸ್ತಿ ಆಗಿದೆ 1ನೇ ತಾರೀಕಿನಿಂದ. ಈಗ ಬೆಂಗಳೂರಿನಲ್ಲಿ ತುಂಬ ಹೋಟೆಲ್ಗಳು ಕ್ಲೋಸ್ ಆಗಿದೆ. ಯಾವುದು ಗ್ಯಾಸ್ ಅಭಾವ ಪ್ರತಿಯೊಂದರಿಂದ ಇದಾಗಿದೆ. ಪ್ರತಿ ಒಂದು ಐಟಮಿಗೂ ರೇಟ್ ಜಾಸ್ತಿ ಮಾಡ್ತಾನೆ ಇದ್ದಾರೆ. ಆಮೇಲೆ ಎಲೆಕ್ಟ್ರಿಸಿಟಿ ರೇಟ್ ಜಾಸ್ತಿ ಆಗಿದೆ, ತರಕಾರಿ ರೇಟ್ ಜಾಸ್ತಿ ಆಗಿದೆ, ಪ್ರತಿಯೊಂದು ಐಟಮು ಜಾಸ್ತಿ ಆಗಿದೆ. ಇದನ್ನು ನಾವು ಅನಿವಾರ್ಯ ಕಾರಣದಿಂದ ನಾವು ರೇಟ್ ಜಾಸ್ತಿ ಮಾಡಲೇಬೇಕಾಗತ್ತೆ. ಯಾವಾಗಿಂದ ಸರ್ ನೀವು ದರ ಜಾಸ್ತಿ ನಾವು ನಿರ್ಧಾರ ಮಾಡಿಲ್ಲ, ನಮ್ಮ ಓನರ್ ಇನ್ನೂ ನಿರ್ಧಾರ ಮಾಡಿಲ್ಲ, ನಿರ್ಧಾರ ಮಾಡ್ತಾರೆ. ಅಂದರೆ ಅನಿವಾರ್ಯ ರೇಟ್ ಜಾಸ್ತಿ ಮಾಡೋದು ಖಂಡಿತ ಅನಿವಾರ್ಯವಾಗಿದೆ. ಅಂದರೆ ಮಾಡಲೇಬೇಕಾಗತ್ತೆ ಎಲ್ಲ ರೀತಿಯಿಂದನೂ ಕೂಡ. ಎಲ್ಲ ರೀತಿಯಿಂದ ಅಂದರೆ ಇಲ್ಲಿ ಏನಾಗಿದೆ, ನಮ್ಮ ಹೋಟೆಲಿಗೆಲ್ಲ ನಮ್ಮ ಫ್ರೆಂಡ್ಲಿ ಕಸ್ಟಮರ್ ಆದ್ದರಿಂದ ನಾವು ರೇಟ್ ಜಾಸ್ತಿ ಮಾಡಲಿಕ್ಕೆ ವಿಚಾರ ಮಾಡಬೇಕಾಗತ್ತೆ. ತುಂಬ ಹಳೆ ಕಸ್ಟಮರ್, ಅಂದರೆ ಒಂದು 20-25 ವರ್ಷದಿಂದ ಕಸ್ಟಮರ್ ಇದ್ದಾರೆ. ಒಂದು 5-10 ರೂಪಾಯಿ ಜಾಸ್ತಿ ಮಾಡೋದು ಅವ್ರಿಗೆ ಬೇಜಾರಾಗುತ್ತೆ. ಮಾಡಲಿಲ್ಲ ಅಂದರೆ ನಮಗೆ ಬೇರೆ ಮಾರ್ಗನೇ ಇಲ್ಲ. ಆ ರೀತಿ ಇದೆ ನಮ್ಮದು. ಹೋಟೆಲ್ ಗ್ರಾಹಕರಿದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸ್ತಾ ಹೋಗ್ತೀನಿ ಏನು ಹೇಳ್ತಾರೆ ಅಂತೇಳಿ. ಸರ್, ಕಮರ್ಷಿಯಲ್ ಗ್ಯಾಸ್ ದರ ಏನಿದೆ 1000 ರೂಪಾಯಿ, ಆಲ್ಮೋಸ್ಟ್ 991 ರೂಪಾಯಿ ಜಾಸ್ತಿ ಆಗಿರೋದು. ಈಗ ಟೀ ಕಾಫಿ ತಿಂಡಿ ದರನೂ ಕೂಡ ಹೆಚ್ಚಳ ಮಾಡ್ತೀವಿ ಅಂತೇಳಿ ಈಗ ಹೇಳ್ತಾ ಇರೋದು ಹೋಟೆಲ್ ಮಾಲೀಕರು. ಏನು ಹೇಳ್ತೀರಿ ಸರ್? ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು, ಅನಿವಾರ್ಯ. ಗ್ಯಾಸ್ ಬೆಲೆ ಯುದ್ಧ ಆಗೋದ್ರಿಂದ ಸಮಸ್ಯೆ ಜನಗಳಿಗೆಲ್ಲ ಸಹಕರಿಸಬೇಕು, ಮಾಡಲೇಬೇಕು, ಅದರಿಂದ ಸಹಕರಿಸ್ಬೇಕು. ಸರ್, ತಾವೇನು ಹೇಳ್ತೀರಿ ಸರ್? ಜಾಸ್ತಿ ಆಗಿದೆ ಅಂತ ಜಾಸ್ತಿ ಮಾಡಲೇಬೇಕಾಗುತ್ತೆ ಸರ್, ಇಲ್ಲ ವರ್ಕೌಟ್ ಆಗೋಲ್ಲ ಅವರಿಗೂ. ಯಾಕಂದ್ರೆ 1000 ಇವತ್ತಿಂದ ನೋಡಿದ್ರೆ 5200 ಇದೆ ಗ್ಯಾಸ್. ಅವರಿಗೂ ವರ್ಕೌಟ್ ಆಗೋಲ್ಲ. ರ್ಯಾಂಟ್ ಅಂದರೆ ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಬಡವರು ಇರ್ತಾರೆ, ಮಧ್ಯಮ ವರ್ಗದವ್ರು ಇರ್ತಾರೆ, ಬಡವರಿಗೆ ಏನು ಮಾಡಬೇಕು, ಮಾಡಿಲ್ಲ ಅಂದರೆ ಇವ್ರಿಗೆ ಭೀ ವರ್ಕೌಟ್ ಆಗಬೇಕಲ್ಲ, ಅದು ಇದೆ.
ಇದು ಗ್ರಾಹಕರು ಸಹಜವಾಗಿ, ಯಾಕಂದರೆ ಚೈನ್ ಲಿಂಕ್ ರೀತಿಯಾಗಿ ಕಮರ್ಷಿಯಲ್ ಗ್ಯಾಸ್ ದರ ಹೆಚ್ಚಳ ಆಗಿರೋ ಪರಿಣಾಮವಾಗಿ ಈಗ ಹೋಟೆಲ್ನವರು ಕೂಡ ತಮ್ಮ ತಿಂಡಿ ಪದಾರ್ಥ, ಟೀ, ಕಾಫಿ, ಊಟ ಇವುಗಳ ದರ ಏನಿದೆ ಆಟೋಮೆಟಿಕ್ ಆಗಿ ಹೆಚ್ಚಳ ಮಾಡೋದು ಅನಿವಾರ್ಯ ಆಗಿದೆ. ಇಲ್ಲದಿದ್ದರೆ ಹೋಟೆಲ್ಗಳೇ ಬಂದ್ ಮಾಡಬೇಕಾಗತ್ತೆ. ಆ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಮಾಡಲಿಕ್ಕಾಗೋದಿಲ್ಲ. ಪರ್ಯಾಯ ವ್ಯವಸ್ಥೆಗಳೇನಿದ್ದಾವೆ ಇವುಗಳನ್ನು ಮ್ಯಾಕ್ಸಿಮಮ್ ಮಾಡುವಂಥ ಕೆಲಸ ಮಾಡ್ತೇವೆ ಅಂತಿದ್ದಾರೆ. ಬಟ್ ಅದರ ನೇರ ಎಫೆಕ್ಟ್ ಜನಸಾಮಾನ್ಯರ ಮೇಲೆ, ಮಧ್ಯಮ ವರ್ಗದ ಜನರಿಗೆ ಆಗ್ತಾ ಇದೆ. ಶರಣು ಹಂಪಿ, ಎಸ್, ಜಸ್ಟ್ 1.5 ತಿಂಗಳ ಅಂತರದಲ್ಲಿ ಹತ್ತತ್ರ ₹1,400 ಜಾಸ್ತಿ ಮಾಡಿರುವಂಥದ್ದು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ರೇಟನ್ನು. ದೊಡ್ಡ ಹೊಡೆತ ಅಂತೂ ತಿಂತಾನೇ ಇದ್ದಾರೆ ಹೋಟೆಲ್ ಉದ್ಯಮದವರು. ಸ್ಪೆಷಲಿ ಈಗ ಆಟೋ LPG ದರ ಕೂಡ ಜಾಸ್ತಿ ಆಗಿದೆ. ಅದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನೇರ ಸಂಪರ್ಕದಲ್ಲಿದ್ದಾರೆ. ಆಶಿಕ್ ಮುಲ್ಕಿ, ಈ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ರೇಟ್ ಜಾಸ್ತಿ ಆಗಿರುವಂಥದ್ದು, ಆಟೋ LPG ರೇಟ್ ಜಾಸ್ತಿ ಆಗಿರುವಂಥದ್ದು ನೋಡ್ತಾ ಇದ್ರೆ ಇದಿನ್ನೂ ಸ್ಟಾರ್ಟಿಂಗ್ ಅಂತ ಕಾಣಿಸ್ತಾ ಇದೆ. ನೆಕ್ಸ್ಟ್ ಉಳಿದಿರುವಂಥದ್ದು ಪೆಟ್ರೋಲು, ಡೀಸೆಲ್ಲು, ಉಳಿದಂತೆ ಇನ್ಯಾವ್ದ್ಯಾವ್ದೆಲ್ಲ ಜಾಸ್ತಿ ಆಗುತ್ತೆ ಅನ್ನುವಂಥ ಟೆನ್ಷನ್ ಈಗಲೇ ಗ್ರಾಹಕರಿಗೆ ಎಲ್ರಿಗೂ ಕೂಡ ಎದುರಾಗ್ತಾ ಇದೆ ಅಂತ ಕಾಣಿಸುತ್ತೆ. ಸೊ ಆಟೋ LPG ರೇಟ್ ಜಾಸ್ತಿ ಆಗಿರುವಂಥ ಹಿನ್ನೆಲೆಯಲ್ಲಿ ಆಟೋ ಚಾಲಕರು ಯಾವ ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ? ಯಾವಾಗಿಂದ ಜಾರಿ ಆಗ್ಬಿಟ್ಟಿದೆ ಈಗ ಆಲ್ರೆಡಿ? ಪೃಥ್ವಿ, ಈಗಾಗಲೇ ಹೊಸ ದರ ಸರ್ಕಾರಿ ಸ್ವಾಮ್ಯದ ಆಟೋ LPG ಬಂಕ್ಗಳಲ್ಲಿ ಇವತ್ತು ಬೆಳಿಗ್ಗೆಯಿಂದ ಜಾರಿಯಾಗಿರುವಂಥದ್ದು ₹5.73 ಅಂತಂದರೆ ಹೆಚ್ಚು ಕಮ್ಮಿ ₹6. ಅಂದರೆ ಸಾಮಾನ್ಯವಾಗಿ ಚಿಲ್ಲರೆ ಬರೋದಿಲ್ಲ, ಎಲ್ಲ ಆನ್ಲೈನ್ ಪೇಮೆಂಟ್ ಆಗಿರೋ ಕಾರಣಕ್ಕೆ ₹6 ಜಾಸ್ತಿ ಆಗುತ್ತೆ ಅಂತ ಕನ್ಸಿಡ್ರೇಷನ್ ಮಾಡಿದ್ರೂ ಕೂಡ ₹89 ಇದೀಗ ₹93 ಚಿಲ್ಲರೆ ಪೈಸೆಗೆ ಈ ಒಂದು ಆಟೋ LPG ದರ ಏರಿಕೆಯಾಗಿರುವಂಥದ್ದು. ಆರಂಭದಲ್ಲಿ ಈ ಒಂದು ಮಧ್ಯಪ್ರಾಚ್ಯದ ಯುದ್ಧ, ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಆರಂಭಕ್ಕೂ ಮೊದಲು ಬೆಂಗಳೂರಿನಲ್ಲಿ ₹60, ₹60ರಿಂದ ₹62 ಅಷ್ಟೇ ಆಟೋ LPGಗೆ ದರ ಇತ್ತು. ಆದರೆ ಹಂತವಾಗಿ ದರ ಏರಿಕೆ ಆಗ್ತಾ ಬಂತು. ಇದೀಗ ₹89 ಇತ್ತು ನಿನ್ನೆವರೆಗೂ, ಇವತ್ತು ₹93, ಅಂದರೆ ₹5.73 ಏರಿಕೆಯಾಗಿರುವಂಥದ್ದು. ಈಗಾಗಲೇ ಇಷ್ಟು ದರ ಏರಿಕೆ ಆದರೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಸೂಕ್ತವಾಗಿ ನಮಗೆ ಆಟೋ LPG ಗ್ಯಾಸ್ ಸಿಗ್ತಾ ಇಲ್ಲ ಅನ್ನುವಂಥ ಒಂದು ಅಸಮಾಧಾನವನ್ನು ಆಟೋ ಚಾಲಕರು ಬೆಂಗಳೂರಿನಲ್ಲಿ ವ್ಯಕ್ತಪಡಿಸ್ತಾ ಇರುವಂಥದ್ದು. ನಗರದ ಹಲವಾರು ಆಟೋ ಬಂಕ್ಗಳ ಮುಂದೆ ಸರತಿ ಸಾಲಿದೆ. ಈಗ ಸರತಿ ಸಾಲು ಸ್ವಲ್ಪ ಕಡಿಮೆ ಇದೆ. ಯಾಕೆ ಕಡಿಮೆ ಇದೆ ಅಂತಂದರೆ ಆಟೋ ಗ್ಯಾಸ್ ಸಿಗ್ತಾ ಇದೆ ಅನ್ನೋ ಕಾರಣ ಕಡಿಮೆ ಇಲ್ಲ. ಬೇಸತ್ತಿರುವಂಥ ಆಟೋ ಚಾಲಕರು ಆಟೋ ಓಡಿಸೋದನ್ನೇ ಬಿಟ್ಬಿಟ್ಟಿದ್ದಾರೆ ಕೆಲವು ಕಡೆಗಳಲ್ಲಿ ಅನ್ನೋದು ವಾಸ್ತವ. ಇದರಿಂದಾಗಿ ಆಟೋ LPG ಗ್ಯಾಸ್ ಬಂಕ್ಗಳ ಮುಂಭಾಗದಲ್ಲಿ ಸರತಿ ಸಾಲುಗಳು ಕಾಣೋದಕ್ಕೆ ಸಿಗ್ತಾ ಇಲ್ಲ. ಸರ್ಕಾರಿ ಸ್ವಾಮ್ಯದ ಏನು LPG ಬಂಕ್ಗಳ ಮುಂದೆ, ಅದು BPCL ಇರ್ಬೋದು, HPCL ಮತ್ತು IOCL, ಕಡಿಮೆ ಬೆಲೆಗೆ ಸಿಗುವಂಥ ಕಾರಣಕ್ಕಾಗಿ ಅತಿ ಹೆಚ್ಚಿನ ಸರತಿ ಸಾಲು ಈ ಆಟೋ ಬಂಕ್ಗಳ ಮುಂದೆ, ಈ LPG ಬಂಕ್ಗಳ ಮುಂದೆ ಕಾಣೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಇದರ ಹೊರತಾಗಿ ಖಾಸಗಿ ಏನು ಬಂಕ್ಗಳು ಯಾವುದಿದೆ ಅದೆಲ್ಲವೂ ಕೂಡ ₹110-120 ಏನು ಆಟೋ LPG 1 ಲೀಟ್ರಿಗೆ ಮಾರಾಟ ಆಗ್ತಾ ಇರುವಂಥದ್ದು. ಹೀಗಾಗಿ ಅಷ್ಟೊಂದು ದುಬಾರಿ ಬೆಲೆ ಕೊಟ್ಟು ನಮಗೆ ಅಲ್ಲಿ ಖರೀದಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸರ್ಕಾರಿ ಸ್ವಾಮ್ಯದ ಬಂಕ್ಗಳಲ್ಲಾದರೆ ನಮಗೆ ಕನಿಷ್ಠ ಕಡಿಮೆ ಬೆಲೆಗೆ, ಈಗ ಖಾಸಗಿಯಲ್ಲಿ ಈಗಿನ ಬೆಲೆ ₹120 ಇದ್ದರೆ ಇವತ್ತಿನಿಂದ ಸರ್ಕಾರಿ ಸ್ವಾಮ್ಯದ ಆಟೋ LPG ಬಂಕ್ಗಳಲ್ಲಿ ₹93 ಇದೆ. ಕನಿಷ್ಠ ಪಕ್ಷ ಒಂದು ₹20-25 ನಮಗೆ ಉಳಿತಾಯ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಸರ್ಕಾರಿ ಸ್ವಾಮ್ಯದ ಆಟೋ LPG ಬಂಕ್ಗಳನ್ನೇ ಆಟೋ ಚಾಲಕರು ಅವಲಂಬಿತರಾಗಿದ್ದರು. ಆದರೆ ಇವತ್ತಿನಿಂದ ಅದು ಕೂಡ ದುಬಾರಿ ಆಗ್ತಾ ಇರುವಂಥ ₹5.73, ಹೆಚ್ಚು ಕಮ್ಮಿ ₹6 ಇವತ್ತಿನಿಂದ ದುಬಾರಿ ಆಗ್ತಾ ಇದೆ. ಇವತ್ತಿನಿಂದ ಯಾವ ರೀತಿಯಾಗಿ ನಾವು ಬದುಕಬೇಕು ಅನ್ನುವಂಥ ಒಂದು ಆಕ್ರೋಶವನ್ನು ಆಟೋ ಚಾಲಕರು ಹೇಳ್ತಾ ಇರುವಂಥದ್ದು. ಪೃಥ್ವಿ, ಓಕೆ, ಧನ್ಯವಾದ ಶರಣು ಹಂಪಿ ಹಾಗೆ ಆಶಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ.